ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಸಬ್ಸಿಗೆ ಪಲ್ಯ ಅಥವಾ ಸಬ್ಬಸಿಗೆ ಪಲ್ಯ ತಂದಿದ್ದೀನಿ. ಹೆಂಗೆ ಮಾಡಿದೆ ಅಂತ ಫಟಾಫಟ್ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ತಾ ಹೋಗಿ. ನೋಡಿರಿ, ಇದು ಸಬ್ಬಸಿಗೆ ಈ ಥರ ಇರುತ್ತಲ್ಲ, ನಿಮಗೂ ಗೊತ್ತಿರ್ಬೋದು. ಅದನ್ನು ಈ ಥರ ಕಡ್ಡಿ ಸಮೇತ ತೊಗೊಂಡೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಬೇಳೆ ತೊಗೋಬೇಕು, ಅಂದರೆ ಸೊಪ್ಪು ಎಷ್ಟು ತೊಗೋಬೇಕು ಅದನ್ನು ನೋಡಿಕೊಂಡು ಬೇಳೆ ತೊಗೋಬೇಕು. ಅದು ಸೊಪ್ಪನ್ನ ತೊಳೆದು ಇಟ್ಕೊಂಡಿನಿ, ಮತ್ತು ಬೇಳೆನ ಸ್ವಲ್ಪ ಒಂದು 10 ನಿಮಿಷ ಮೊದಲೇ ನೆನೆ ಇಟ್ಕೊಂಡಿನಿ, ಅಂದರೆ ಜಲ್ದಿ ಕುದೀತೈತಿ ಅಂತಂದು. ಆಮೇಲೆ ನೆನೆಸಿದ ಬೇಳೆನ ಹಾಕ್ಕೊಂಡೆ ಕುಕ್ಕರಿಗೆ. ಈಗ ಸಬ್ಬಸಿಗೆ ಸೊಪ್ಪನ್ನು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಬೇಳೆ ಮತ್ತು ಸಬ್ಬಸಿಗೆ ಸೊಪ್ಪು ಇಷ್ಟ ಹಾಕಿ ಒಂದು ಕೂಗಿಸಿದ್ರೆ ಆಯಿತು, ಫಟಾಫಟ್ ಆಗಿ ಹೋಗುತ್ತೆ. ಅದು ಕುದಿಯೋಷ್ಟರಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ನಮ್ಮ ಪಲ್ಯ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ಸಿಡಿಸ್ಕೋಬೇಕು. ನೋಡಿರಿ, ಈಗ ಎಣ್ಣೆ ಬಿಸಿ ಆಯ್ತಲ್ಲ, ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಫಟಾಫಟ್ ಸಿಡಿತೈತಿ. ಆದ ತಕ್ಷಣ ಒಂದು ಸ್ವಲ್ಪ ಮೊದಲೇ ಇಟ್ಕೊಂಡಿದ್ದೆ ನಾನು ಮೆಣಸಿನ್ಕಾಯಿ ಪೇಸ್ಟ್ನ ಮತ್ತು ಬೆಳ್ಳುಳ್ಳಿನ, ಅದನ್ನು ಹಾಕ್ಕೊಂಡು ಒಂದು 2-3 ಸೆಕೆಂಡ್ ಬಾಡಿಸ್ಕೊಂಡು ಆದಮೇಲೆ ಅರಿಶಿನ ಪುಡಿ, ಉಪ್ಪು ಮತ್ತು ಬೇಯಿಸಿದಂಥ ಬೇಳೆ ಸಬ್ಸಿಗೆ ಸೊಪ್ಪು ಹಾಕಿದರೆ ಆಯಿತು. ಈ ಸಬ್ಸಿಗೆ ಸೊಪ್ಪಲ್ಲಿ ಹೇರಳವಾದಂಥ ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್, ವಿಟಮಿನ್ ಸಿ, ಎ ಎಲ್ಲ ಇರೋದ್ರಿಂದ, ಇನ್ನೂ ಹೆಚ್ಚಿನ ಅಂಶಗಳು ಇದರಲ್ಲಿ ಇರೋದ್ರಿಂದ ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಮತ್ತು ನಾರಿನಾಂಶ ಹೆಚ್ಚಿರುತ್ತೆ, ಅದಕ್ಕೆ ಹೆಚ್ಚಾಗಿ ಇದನ್ನು ಬಳಸಬೇಕು. ನೋಡಿರಿ, ಈಗ ಆವಾಗಲೇ ನಾನು ಅರಿಶಿನ ಪುಡಿ ಹಾಕಿದ್ದೆ. ಈಗ ಬೇಳೆನೂ ಹಾಕಿ ಕುದಿಸಿದಂಥ ಬೇಳೆ ಮತ್ತು ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಪ್ಪು ನೋಡ್ಕೊಂಡು ಹಾಕೋರಿ, ಯಾಕಂದರೆ ಇದು ಸಬ್ಸಿಗೆ ಸೊಪ್ಪು ಭಾಳ ಕಮ್ಮಿ ಹಿಡಿತೈತೆ ಉಪ್ಪು, ಹಾಗಾಗಿ ಉಪ್ಪು ನೋಡ್ಕೊಂಡು ಹಾಕೋರಿ. ಫಟಾಫಟ್ 5 ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ಇದು ಪಲ್ಯ ಆಯಿತು. ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿರಿ, ಹೆಂಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.